ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಜಾರ್ಜ್ ಆಗಮನದಿಂದ ಫುಲ್ ಚಾರ್ಜ್ ಆದ ಟೂರಿಸಂ. ಅಧಿಕಾರಿಗಳೊಂದಿಗೆ ನೂತನ ಪ್ರವಾಸೋದ್ಯಮ ಸಚಿವರ ಸಭೆ. ಲಕ್ಷದ್ವೀಪ್ನಲ್ಲಿ ಮದ್ಯ ಮಾರಾಟಕ್ಕೆ ಒಪ್ಪಿದ ಕೇಂದ್ರ. ಮುಸ್ಲಿಂ ಬಹುಸಂಖ್ಯಾತ ಸ್ಥಳದಲ್ಲಿ ಲಿಕ್ಕರ್ ಮಳಿಗೆಗೆ ಅವಕಾಶ. 70 ವರ್ಷಗಳ ನಂತರ ನೂತನ ಮೈಲಿಗಲ್ಲು. ಭಾರತವೀಗ ಚೀತಾಗಳಿಗೂ ಆಶ್ರಯ ತಾಣ. ಪ್ರಾಯೋಜಿತ ಷಡ್ಯಂತ್ರಕ್ಕೆ ಬಲಿಯಾಗುತ್ತಾ ಭಾರತ. ಅಲ್ ಜಜೀರಾ ನೆರೇಟಿವ್ ಕುರಿತು ಭಾರೀ ಚರ್ಚೆ. ರಾಜ್ಯದ ನೂತನ ಪ್ರವಾಸೋದ್ಯಮ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿರುವ ಕೆಜೆ ಜಾರ್ಜ್ ಪ್ರವಾಸೋದ್ಯಮದ ಅಭಿವೃದ್ಧಿ ಕುರಿತು ಚರ್ಚಿಸಲು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ರಾಜ್ಯದಲ್ಲಿ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿ, ಮೂಲಸೌಕರ್ಯಗಳ ಅಭಿವೃದ್ಧಿ ಮತ್ತು ಸಂಚಾರ ಸಂಪರ್ಕದ ಕುರಿತು ಸಭೆಯಲ್ಲಿ ಸಚಿವರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಕರ್ನಾಟಕ ಪ್ರವಾಸೋದ್ಯಮ ವಿಶೇಷತೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಗೊಳಿಸಲು ಪ್ರಮುಖ ಮಾನದಂಡಗಳನ್ನು ರೂಪಿಸಲು ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನು ಹೆಚ್ಚಿಸಲು ಮತ್ತು ನುರಿತ ಸಿಬ್ಬಂದಿಗಳನ್ನು ನಿಯೋಜಿಸಲು ಆದೇಶಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಲಕ್ಷದ್ವೀಪ್ನಲ್ಲಿ ಮದ್ಯ ಮಾರಾಟಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿ ನೀಡಿದೆ. 1979ರ ಮದ್ಯ ನಿಷೇಧ ನಿಯಂತ್ರಣದ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ. ಈ ಮೂಲಕ 47 ವರ್ಷಗಳಲ್ಲಿ ಮೊದಲ ಬಾರಿಗೆ ಮುಸ್ಲಿಂ ಬಹುಸಂಖ್ಯಾತ ದ್ವೀಪದಲ್ಲಿ ಮದ್ಯ ಮಾರಾಟಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈ ಹಿಂದೆ ಕವರಟ್ಟಿ ಮತ್ತು ಬಂಗಾರಂ ದ್ವೀಪಗಳಲ್ಲಿ ಮದ್ಯ ಮಾರಾಟವಿದ್ರೂ ಪ್ರವಾಸಿ ರೆಸಾರ್ಟ್ಗಳಲ್ಲಿ ಮತ್ತು ಹೋಮ್ ಸ್ಟೇಗಳಿಗೆ ಮಾತ್ರ ಮೀಸಲಾಗಿತ್ತು. ಈಗ ಅಬಕಾರಿ ಇಲಾಖೆಯಿಂದ ಅಧಿಕೃತ ಪರವಾನಗಿ ಪಡೆದು ಮಳಿಗೆಗಳಲ್ಲಿ ಮದ್ಯ ಮಾರಾಟ ಮಾಡಲು ಕೇಂದ್ರ ಒಪ್ಪಿದೆ. ಹಾರ್ಬಿನ್ ಅನ್ನ ಐಸ್ ಸಿಟಿ ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಹಾರ್ಬಿನ್ ಇಂಟರ್ ನ್ಯಾಷನಲ್ ಐಸ್ ಅಂಡ್ ಸ್ನೋ ಸ್ಕಲ್ಪ್ಚರ್ ಫೆಸ್ಟಿವಲ್ ವಿಶ್ವದಲ್ಲೇ ಅತಿ ದೊಡ್ಡದು. ಹತ್ತಿರದ ಸಾಂಗ್ವಾ ನದಿಯಿಂದ ಬೃಹತ್ ಮಂಜುಗಡ್ಡೆಗಳನ್ನು ತಂದು ಅವುಗಳಿಂದ ಪೂರ್ಣ ಪ್ರಮಾಣದ ಅರಮನೆಗಳು, ಗೋಪುರಗಳು ಮತ್ತು ದೇವಸ್ಥಾನಗಳನ್ನು ನಿರ್ಮಿಸಲಾಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಈ ಮಂಜಿನ ಕಟ್ಟಡಗಳಿಗೆ ಬಣ್ಣ ಬಣ್ಣದ ಲೇಸರ್ ದೀಪಗಳನ್ನು ಹಾಕಿದಾಗ ಅದು ಒಂದು ಮಾಯಾಲೋಕದಂತೆ ಕಾಣುತ್ತದೆ. ವಿಶ್ವದ ಅತಿ ಅಪರೂಪದ ಮತ್ತು ಬೃಹತ್ ಗಾತ್ರದ ಸೈಬೀರಿಯನ್ ಹುಲಿಗಳನ್ನು ಸಂರಕ್ಷಿಸುವ ಅತಿ ದೊಡ್ಡ ಕೇಂದ್ರ ಹಾರ್ಬಿನ್ನಲ್ಲಿದೆ. ಸೈಬೇರಿಯನ್ ಟೈಗರ್ ಪಾರ್ಕ್ನಲ್ಲಿ ನೂರಾರು ಹುಲಿಗಳನ್ನು ಅವುಗಳ ನೈಸರ್ಗಿಕ ಪರಿಸರದಲ್ಲಿ ನೋಡಬಹುದು. ಹಾಗಾದ್ರೆ ಹಾರ್ಬಿನ್ ಯಾವ ದೇಶದಲ್ಲಿದೆ? ಭಾರತದಲ್ಲಿ ಚೀತಾಗಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡಿದೆ ಎಂದು ಕೇಂದ್ರ ಅರಣ್ಯ ಇಲಾಖೆ ತಿಳಿಸಿದೆ. ಆಪರೇಷನ್ ಚೀತಾ ಯೋಜನೆಯ ಫಲಿತಾಂಶ 70 ವರ್ಷಗಳ ನಂತರ ಚೀತಾಗಳ ಸಂರಕ್ಷಣೆಯಲ್ಲಿ ಭಾರತ ಮೈಲಿಗಲ್ಲು ಸಾಧಿಸಿದೆ. ದೇಶದ ವಿವಿಧ ವನ್ಯಧಾಮಗಳಿಗೆ ಆಫ್ರಿಕನ್ ಚೀತಾಗಳನ್ನು ಕರೆತಂದು ಪೋಷಿಸಲಾಯಿತು. ನಿತ್ಯ ವೈದ್ಯಕೀಯ ತಪಾಸಣೆ, ಆಹಾರ ಕುರಿತು ತೀವ್ರ ನಿಗಾ ವಹಿಸಿರುವ ಪರಿಣಾಮ ಈ ಯಶಸ್ಸು ಲಭಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮೈಲಿಗಲ್ಲನ್ನು ಸಾಧಿಸುವಲ್ಲಿ ಕುನೋ ರಾಷ್ಟ್ರೀಯ ಉದ್ಯಾನವನ ಮಹತ್ವದ ಪಾತ್ರ ವಹಿಸಿದೆ. ಕಳೆದ 4 ವರ್ಷದಲ್ಲಿ ಚೀತಾಗಳ ವಾಸಸ್ಥಾನವಾಗಿ ಬದಲಾಗಿರುವ ಕುನೋ ವನ್ಯಧಾಮ ವನ್ಯಜೀವಿ ಸಂರಕ್ಷಣೆಯ ಕೇಂದ್ರ ಬಿಂದುವಾಗಿ ಹೊರಹೊಮ್ಮಿದೆ ಎಂದು ಇಲಾಖೆ ತಿಳಿಸಿದೆ. ಕೆಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಭಾರತೀಯ ಪ್ರವಾಸೋದ್ಯಮವನ್ನ ಟಾರ್ಗೆಟ್ ಮಾಡುತ್ತಿವೆ ಎಂಬ ಮಾತು ಟೂರಿಸಂ ಕ್ಷೇತ್ರದಲ್ಲಿ ಕೇಳಿಬರುತ್ತಿದೆ. ಅಲ್ ಜಜೀರಾ ಎಂಬ ಮಾಧ್ಯಮ ಭಾರತದ ಟೂರಿಸಂ ಬಗ್ಗೆ ನೆಗೆಟಿವ್ ಒಪಿನಿಯನ್ ಬರುವಂತಹ ನೆರೇಟಿವ್ ಸೃಷ್ಟಿಸುತ್ತಿದೆ ಎಂದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಗಂಭೀರ ಚರ್ಚೆಗಳಾಗ್ತಾ ಇದೆ. ಈ ಹಿಂದೆಯೂ ಹಲವಾರು ಬಾರಿ ಭಾರತದ ಇಮೇಜ್ಗೆ ಧಕ್ಕೆ ಆಗುವಂತಹ ನೆರೇಟಿವ್ಗಳನ್ನು ಸೃಷ್ಟಿ ಮಾಡಿದ ಬಗ್ಗೆ ಅಲ್ ಜಜೀರಾ ಮೇಲೆ ಆರೋಪವಿದೆ. ಇದೀಗ ಅಲ್ ಜಜೀರಾ ಮಾಧ್ಯಮ ಕೊಲ್ಲಿ ಯುದ್ಧವನ್ನ ಮುಂದಿಟ್ಟುಕೊಂಡು ಭಾರತದ ಪ್ರವಾಸೋದ್ಯಮಕ್ಕೆ ಬರೆ ಎಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ನೆಟಿಸನ್ಸ್ ಆರೋಪಿಸುತ್ತಿದ್ದಾರೆ. ಭಾರತ ಪ್ರವಾಸಿಗರಿಗೆ ಸುರಕ್ಷಿತವಲ್ಲ, ಭಾರತೀಯ ಪ್ರವಾಸಿ ತಾಣಗಳು ಖಾಲಿ ಹೊಡೆಯುತ್ತಿವೆ ಎಂದೆಲ್ಲ ಸುದ್ದಿ ಬಿತ್ತುವ ಮೂಲಕ ಪ್ರವಾಸೋದ್ಯಮದ ಮೇಲೆ ಅಡ್ಡ ಪರಿಣಾಮ ಉಂಟಾಗುವಂತೆ ಮಾಡುತ್ತಿದೆ ಎಂಬುದು ನೆಟ್ಟಿಗರ ಆರೋಪವಾಗಿದೆ. ಇದು ಭಾರತ ವಿರೋಧಿ ಮಾಧ್ಯಮಗಳ ಷಡ್ಯಂತ್ರ ಎಂದು ಅಲ್ ಜಜೀರಾ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಕೈಲಾಸ ಪರ್ವತದ ಎತ್ತರ ಎಷ್ಟು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.